ರಾಜ್ಯ ರಾಜಕೀಯದಲ್ಲಿ ಈಗ ಲೋಕಸಭೆಯ ಸದ್ದು ಒಂದು ಕಡೆಗೆ, ಆಯಾ ಕ್ಷೇತ್ರಗಳದ್ದೇ ಅವರವರ ಅಭ್ಯರ್ಥಿಗಳದ್ದೇ ಚಿಂತೆ ಇನ್ನೊಂದು ಕಡೆಗೆ. ಈಗ ಮಂಡ್ಯ ವಿಚಾರದಲ್ಲಿ ಆಗ್ತಾ ಇರುವಂತ ಲೆಕ್ಕಾಚಾರಗಳು ಇನ್ನೊಂದು ಕಡೆಗೆ. ಲೋಕಸಮರದಲ್ಲಿ ಈಗ ಹಲವು ಕ್ಷೇತ್ರಗಳಲ್ಲಿ ಟಗ್ ಆಫ್ ವಾರ್ ನಡೀತಾ ಇರೋದು ಅಭ್ಯರ್ಥಿಗಳ ವಿಚಾರದಲ್ಲಿ. ರೋಚಕ ತಿರುವಿನತ್ತ ಮಂಡ್ಯ ಲೋಕ ಅಖಾಡ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಂಸದೆ ಸುಮಲತಾ ಅವರ ನಡೆ ಸ್ಪರ್ಧೆ ಖಚಿತಪಡಿಸಿದ್ದಾರೆ. ಮಹತ್ವದ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖ ಮುಖಂಡರ ಸಭೆಯನ್ನ ಮಂಡ್ಯ ಸಂಸದೆ ಕರೆದಿದ್ದಾರೆ. ನಾಳೆ 4 ಗಂಟೆಗೆ ಬೆಂಗಳೂರು ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಅವರ ಮುಖಂಡರನ್ನ ಕರೆಸಿ ಸಭೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಅಂತ ಆಪ್ತ ಶಶಿಕುಮಾರ್ ಅವರು ಹೇಳಿದ್ದಾರೆ. ಈಗ ರೋಚಕ ತಿರುವಿನತ್ತ ಮಂಡ್ಯ ಲೋಕ ಅಖಾಡ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಸಂಸದೆ ಸುಮಲತಾ ಅವರ ನಡೆ. ನನಗೆ ಟಿಕೆಟ್ ಬೇಕು ಅಂತಂದರೆ ತುಂಬ ಕಡೆಗಳಲ್ಲಿ ಇದೆ ಆಫರ್ಗಳನ್ನು ಅಂತ ಹೇಳಿ, ಟಿಕೆಟ್ ಯಾರು ಇಲ್ಲ ಅಂತ ಹೇಳೋದಿಲ್ಲ, ಅವಕಾಶಗಳು ತುಂಬ ಕಡೆಗಳಲ್ಲಿ ಇದೆ. ಬಟ್ ನಾನು BJP ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಂತ ಸುಮಲತಾ ಅವರು ಹೇಳಿದ್ದಾರೆ. JDSನವರು ನಮಗೆ ಮಂಡ್ಯ ಬೇಕು ಅಂತ ಅವರದ್ದು. ಸೊ ಟಗ್ ಆಫ್ ವಾರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಲೋಕಸಭೆಯಲ್ಲಿ ಅಲ್ಲ, ಟಿಕೆಟ್ ಪಡ್ಕೊಳ್ಳೋದ್ರಲ್ಲಿ, ಅದು ಮೊದಲು ಇಂಪಾರ್ಟೆಂಟು. JP ನಗರದ ನಿವಾಸದಲ್ಲಿ ನಾವೆಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು, ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು, ಮತ್ತು ನಮ್ಮ ಕಳೆದ ಚುನಾವಣೆಯಲ್ಲಿ ಏನು ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ಗೆಲುವಿಗೆ ಏನು ಶ್ರಮ ಪಟ್ಟಿದ್ರು ಅಂಥ ನಾಯಕರುಗಳನ್ನ, ತಾಲೂಕಿಂದ ನಾಯಕರುಗಳನ್ನೆಲ್ಲ ಸಭೆ ಕರೆದು ನಾಳೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ನಮ್ಮ MP ಅವರ ನಿವಾಸದಲ್ಲೇ ಒಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಕೂಡ ತಮ್ಮ ಬಂದು ಎಲ್ಲರ ಅಭಿಪ್ರಾಯಗಳನ್ನ ಹೇಳಬೇಕು, ಮತ್ತು ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಮಟ್ಟದ ನಾಯಕರುಗಳನ್ನ ನಾಳೆ 4 ಗಂಟೆಗೆ JP ನಗರದ ನಿವಾಸದಲ್ಲಿ ನಾವೆಲ್ಲರೂ ಕೂಡ ನಾವೇ ಎಲ್ಲರಿಗೂ ಹೇಳಿ ಸಭೆಯನ್ನು ಕರಿತಾ ಇದ್ದೀವಿ. ಈ ಚರ್ಚೆ ಅಂದರೆ ಈಗ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಸೊ ಲೋಕಸಭಾ ಬಹುತೇಕ ಮಂಡ್ಯನ JDSಗೆ ಬೇಕು ಅಂತ ಕೇಳಿದ್ದಾರೆ ಮೇಡಮ್. ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಇಲ್ಲ, ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ತಮಗೆ ಖಂಡಿತ ಇದೆ, ಖಂಡಿತ ಸಿಗುತ್ತೆ ತಮಗೆ ಏನಂತ ನೋಡಿ. ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಮಂಡ್ಯ ನನ್ನ ಸಹೋದ್ಯೋಗಿ ರೋಹಿತ್ ದೇವರಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಮಂಡ್ಯ ಅಖಾಡದಲ್ಲಿ ಏನೆಲ್ಲ ನಡೀತಾ ಇದೆ ಈಗ? JDS BJP ಒಂದು ಕಡೆಗೆ ಮಧ್ಯಭಾಗದಲ್ಲಿರುವಂಥ ಸುಮಲತಾ, ಇನ್ನೊಂದು ಕಡೆಗೆ ಕಾಂಗ್ರೆಸ್. ಸುಮಲತಾ ಅವರು ಒಂದು ಹೆಜ್ಜೆ ಕಾಂಗ್ರೆಸ್ ಕಡೆಗೂ ಕಾಲಿಟ್ಟಿದ್ದಾರೆ. ಯಾವ ಕಡೆ ಟಿಕೆಟ್ ಸಿಗುತ್ತೆ ಆ ಕಡೆಗೆ ಜಂಪ್ ಆಗ್ಬಿಡೋಣ ಅಂತ ಚರ್ಚೆಯೂ ಕೂಡ ನಡೀತಾ ಇದೆ. ಏನು ನಡೀತಾ ಇದೆ ಮಂಡ್ಯ ಅಖಾಡದಲ್ಲಿ? ಅರುಣ್, JDS ಮತ್ತು BJP ಆರಂಭದಲ್ಲಿ ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸುಮಲತಾ ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಇದೀಗ ಏನು ಸಂಸದೆ ಸುಮಲತಾ ಅಂಬರೀಷ್ ಅವರು BJPಯಿಂದಲೇ, ಅದು ಕೂಡ ಮೈತ್ರಿಯಿಂದ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿಯಲ್ಲೂ ಕೂಡ ಒಂದಷ್ಟು ಹೈಕಮಾಂಡ್ನ ನಾಯಕರನ್ನು ಕೂಡ ಭೇಟಿ ಆಗಿರುವಂಥದ್ದು. ಇನ್ನೊಂದು ಕಡೆ JDSನೂ ಸಹ ಮಂಡ್ಯವನ್ನು ಶತಾಯಗತಾಯ ಉಳಿಸ್ಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸನ್ನು ಮಾಡ್ತಾ ಇದೆ. ಈ ಹೊತ್ತಿನಲ್ಲೇ ನಿನ್ನೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಸ್ಪರ್ಧೆ ಈ ಬಾರಿಯ ಚುನಾವಣೆಯಲ್ಲಿ ಖಚಿತ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವರ ಆಪ್ತರು ಹೇಳ್ತಾ ಇರುವಂತದ್ದು ಮಂಡ್ಯದಿಂದಲೇ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾಳೆ ಬೆಂಗಳೂರಿನ ಅವರ ನಿವಾಸದಲ್ಲಿ ಒಂದು ಸಭೆ ಇರುವಂತದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳೇನು ಬರ್ತದೆ, ಆ ನಿಟ್ಟಿನಲ್ಲಿ ಆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಮಂದಿ 10 ಜನ ಮಂದಿಯನ್ನ ಅವರ ಆಪ್ತರು ಮತ್ತೆ ಮುಖಂಡರನ್ನ ಕರೆದು ಮಾತನಾಡುವಂತ ಕೆಲಸಗಳಾಗ್ತದೆ. ಈ ಒಂದು ಸಭೆಯಲ್ಲಿ BJPಯ ಟಿಕೆಟ್ ಅನ್ನ ಹೇಗೆ ತಗೊಳ್ಬೇಕು, ಮತ್ತೆ ಮೈತ್ರಿಯ ಟಿಕೆಟ್ ಸಿಕ್ಕಂತ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯ ರೂಪುರೇಷೆಗಳೇನು, ಜೊತೆಗೆ ಮೈತ್ರಿಯ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ತಮ್ಮ ಮುಂದಿನ ನಿರ್ಧಾರಗಳೇನಾಗುತ್ತೆ, ಪಕ್ಷೇತರವಾಗಿ ಏನಾದರೂ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಇರುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗುವಂಥದ್ದು. ನಾಳಿನ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಂಸದೆ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆಯೂ ಕೂಡ ಈ ಒಂದು ಸಭೆಯಲ್ಲಿ ಹೊರಬೀಳಿರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.